ಐ ನೋ ಒಂಚೂರು ಕೂಡ ಮ್ಯಾಚ್ ಆಗ್ತಿಲ್ಲ ಅಂತ ಅನಿಸ್ಬೋದು. ನಾನು ಯಾರು ನೀನು ಮಸ್ಕಾರ ಹಾಕ್ಕೊಂಡ್ರೆ ಐ ಥಿಂಕ್ ಐ ಆಮ್ ಡನ್ ವಿತ್ ದ ಐ ಮೇಕಪ್. ಆಗಿತ್ತು ನನ್ನ ಫುಲ್ ಲುಕ್. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಾಲಿನಿ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಅಗೇನ್ ಇಟ್ಸ್ ಅ ರೀಕ್ರಿಯೇಷನ್ ವಿಡಿಯೋ ಆಗಿರುತ್ತೆ. ಪಾಸ್ಟಲ್ಲಿ ನಾನೊಂದು ರೀಕ್ರಿಯೇಷನ್ ವಿಡಿಯೋ ಮಾಡಿದ್ದೆ ಆಫ್ ಜಾನ್ವಿ ಕಪೂರ್ಸ್ ಸುಂದರಿ ಲುಕ್ ಫ್ರಮ್ ಪರಂ ಸುಂದರಿ. ಸೊ ಐ ಬಟನ್ನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ. ನೀವು ಯಾರಾದರೂ ಇನ್ನೂ ನೋಡಿಲ್ಲ ಅಂದರೆ ಪ್ಲೀಸ್ ವಾಚ್ ಮಾಡಿ. ಆ್ಯಂಡ್ ಇವತ್ತು ನಾನು ರೀಕ್ರಿಯೇಟ್ ಮಾಡಿರೋ ಅಂಥ ಲುಕ್ ಬಂದುಬಿಟ್ಟು ಐ ನೋ ಒಂಚೂರು ಕೂಡ ಮ್ಯಾಚ್ ಆಗ್ತಿಲ್ಲ ಅಂತ ಅನಿಸ್ಬೋದು. ನಮ್ಮ ಕನ್ನಡದ ಡಿಂಪಲ್ ಕ್ವೀನ್ ಆದಂಥ ರಚಿತಾ ರಾಮ್ ಅವ್ರದ್ದು ನಾನಿವತ್ತು ಲುಕ್ನ ರೀಕ್ರಿಯೇಟ್ ಮಾಡಿದ್ದೀನಿ. ಸೊ ನಟ ಸಾರ್ವಭೌಮ ಆ ಫಿಲಮ್ಮಿನ ಯಾರು ನಾನು ಯಾರು ನೀನು ಈ ಒಂದು ಸಾಂಗ್, ಸಾರಿ ಐ ಡೋಂಟ್ ನೋ ಟು ಸಿಂಗ್. ಸೊ ಈ ಸಾಂಗಲ್ಲಿ ಒಂದು ಲುಕ್ನ ರೀಕ್ರಿಯೇಟ್ ಮಾಡಿರೋದು. ಅದರಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಹೇರ್ ಸ್ಟೈಲ್ ಎಲ್ಲ ಔಟ್ಫಿಟ್ಸ್ಗೂ ಸೇಮ್ ಇದೆ. ಹಾಗಾಗಿ ಹೇರ್ ಸ್ಟೈಲ್ನ ನಾನು ಜಾಸ್ತಿ ಏನೂ ಮಾಡೋದಕ್ಕೆ ಹೋಗಿಲ್ಲ. ಕರ್ಲ್ಸ್ ಮಾಡೋದಕ್ಕೆ ಟ್ರೈ ಮಾಡಿದೆ, ಬಟ್ ನನ್ನ ಕೈಲಿ ಆಗಿಲ್ಲ. ಅದರಲ್ಲಿ ಒಂದು ಬ್ಲೂ ಸ್ಕರ್ಟ್ ಹಾಗೆ ವೈಟ್ ಟಾಪ್ ಹಾಕ್ಕೊಳ್ತಾರೆ ಅವರು. ಸೊ ಆ ಒಂದು ಲುಕ್ನ ನಾನು ರೀಕ್ರಿಯೇಟ್ ಮಾಡಿರೋದು. ನಾನು ಯಾಕೆ ಈ ಒಂದು ಪರ್ಟಿಕ್ಯುಲರ್ ಲುಕ್ನೇ ರೀಕ್ರಿಯೇಟ್ ಮಾಡಿದ್ದು ಅಂದರೆ ನನ್ನ ಹತ್ರ ಸಿಮಿಲರ್ ಔಟ್ಫಿಟ್ ಇದೆ. ಲುಕ್ ದ ಸೇಮ್ ಕಲರ್ ಅವರು ಕೂಡ ಹಾಕಿರೋದು. ಹಾಗಾಗಿ ಐ ಥಾಟ್ ಲೆಟ್ ಮಿ ರೀಕ್ರಿಯೇಟ್ ದಿಸ್ ಒನ್ ಅಂದ್ಬಿಟ್ಟು. ಸೊ ಫರ್ದರ್ ನಾನು ಹೇಗೆ ಮೇಕಪ್ ಎಲ್ಲ ಮಾಡಿಕೊಂಡೆ ಅಂತ ನಿಮ್ಗೆ ನೋಡೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಫುಲ್ ವಿಡಿಯೋದನ್ನು ನೋಡೋದನ್ನು ಮರಿಬೇಡಿ. ಸೊ ಪ್ಲೀಸ್ ಮೇಕ್ ಶೋರ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಮೇನ್ಲಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಮಾಯ್ಶ್ಚರೈಸರ್ ನಾನಿವತ್ತು ಡಾಟ್ ಆ್ಯಂಡ್ ಕಿ ಅವ್ರದ್ದು ಸೆರಮೈಡ್ ಆ್ಯಂಡ್ ಹೈಲರಾನಿಕ್ ಬ್ಯಾರಿಯರ್ ರಿಪೇರ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಫಾರ್ ಅ ಚೇಂಜ್ ಇರಲಿ ಅಂದ್ಬಿಟ್ಟು ನಾನಿವತ್ತು ಈ ಒಂದು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಫೌಂಡೇಶನ್ಗೆ ನಾನಿಲ್ಲಿ ಅಗೇನ್ ಫಾರ್ ಅ ಚೇಂಜ್ ಇವತ್ತು ಮೆಬಿಲಿನ್ ಅವ್ರದ್ದು ಸೂಪರ್ ಸ್ಟೈಲ್ ಲ್ಯೂಮಿ ಮ್ಯಾಟ್ ಫೌಂಡೇಶನ್ನ ಯೂಸ್ ಮಾಡ್ತಾಯಿದ್ದೀನಿ. ದಿಸ್ ಈಸ್ ಇನ್ ದ ಶೇಡ್ 310. ಫುಲ್ ಕವರೇಜ್ ಕನ್ಸೀಲರ್ ಪ್ಯಾಲೆಟ್ನ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನನಗಿಲ್ಲಿ ಒಂಚೂರು ಮಾರ್ಕ್ ಇದೆ, ಸೊ ಅದಕ್ಕೆ ಒಂಚೂರು ಆರೆಂಜ್ ಕಲರ್ ಕರೆಕ್ಟರ್ನ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಲೈಟ್ ಕನ್ಸೀಲರ್ನ ಯೂಸ್ ಮಾಡಿಕೊಂಡು ಅಗೇನ್ ಐ ಆಮ್ ಬ್ಲೆಂಡಿಂಗ್. ಮಾರ್ಸ್ ಅವ್ರದ್ದು ಟ್ರೆಂಡ್ ಸೆಟ್ಟಿಂಗ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ ಟು ಸೆಟ್ ಮೈ ಅಂಡರ್ ಐಸ್. ಅವರೇ ಒಂದು ಪಫ್ ಕೂಡ ಕೊಟ್ಟಿರ್ತಾರೆ, ಸೊ ಅದೇ ಪಫ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು. ಎಲ್ಲೆಲ್ಲಿ ಕನ್ಸಿಲರ್ ಯೂಸ್ ಮಾಡಿದ್ದೀನಿ ಸೊ ಅಲ್ಲಷ್ಟೇ ಐ ಆಮ್ ಯೂಸಿಂಗ್. ರಚಿತಾ ರಾಮ್ ಅವರ ಒಂದು ಐ ಮೇಕಪ್ ಲುಕ್ ನೋಡಿದ್ರೆ ನೀವು ಬ್ಲ್ಯಾಕ್ ಸ್ಮೋಕಿ ಲುಕ್ನ ಮಾಡಿದ್ದಾರೆ. ಸೊ ಹಾಗಾಗಿ ನಾನಿವತ್ತು ರೆನೆ ಅವ್ರದ್ದು ಮಿಡ್ ನೈಟ್ ಕೋಲ್ ಪೆನ್ಸಿಲ್ ಅನ್ನೋ ಒಂದು ಕಾಜಲ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಸ್ಮರ್ಜ್ ಪ್ರೂಫ್. ಐ ಡೋಂಟ್ ನೋ ಇದು ಸ್ಮರ್ಜ್ ಆಗುತ್ತಾ ಇಲ್ವಾ ಅಂದ್ಬಿಟ್ಟು, ಬಟ್ ಲೆಟ್ಸ್ ಟ್ರೈ. ಫಸ್ಟ್ ನಾನು ರ್ಯಾಂಡಮಾಗಿ ಒಂದು ಲೈನ್ ಎಳ್ಕೊಂಡು ದೆನ್ ಐ ಆಮ್ ಗೋನ ಸ್ಮರ್ಜ್ ಇಟ್ ಅಷ್ಟೇ. ಮಾರ್ಸ್ ಅವ್ರದ್ದೇ ಈ ಡಾರ್ಕ್ ಶೇಡ್ ಒಂದು ಐ ಶ್ಯಾಡೋನ ತೊಗೊಂಡು ನಾನು ಈಗೇನು ಕಾಜಲ್ ಹಾಕಿದ್ನಲ್ಲ ಅದನ್ನು ಬ್ಲೆಂಡ್ ಔಟ್ ಮಾಡ್ಕೊತಾ ಇದ್ದೀನಿ. ಸೊ ಇನ್ ರಿಯಲ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣ್ತಿದೆ, ಬಟ್ ಕ್ಯಾಮ್ರಾದಲ್ಲಿ ಐ ಡೋಂಟ್ ನೋ ಹೇಗೆ ಕಾಣ್ತಿದೆ ಅಂದ್ಬಿಟ್ಟು. ಆ್ಯಂಡ್ ಅಷ್ಟೇ ಐ ಮೇಕಪ್ ಇಟ್ಸ್ ವೆರಿ ಸಿಂಪಲ್. ನಾನು ಐಲೈನರ್ ಹಾಕೋಕ್ಕೆ ಹೋಗ್ತಿಲ್ಲ. ಮಸ್ಕಾರ ಹಾಕ್ಕೊಂಡ್ರೆ ಐ ಥಿಂಕ್ ಐ ಆಮ್ ಡನ್ ವಿತ್
ದ ಐ ಮೇಕಪ್. ಸೊ ಮಸ್ಕಾರಾಗೆ ಐ ಆಮ್ ಯೂಸಿಂಗ್ ಮೆಬಿಲಿನ್ ಅವ್ರದ್ದು ಹೈಪರ್ ಕರ್ಲ್ ಮಸ್ಕಾರಾ. ಈ ಕಡೆ ಕಣ್ಣಿಗೆ ಕೂಡ ಐ ಮೇಕಪ್ ಮಾಡಿಕೊಂಡು ಐ ವಿಲ್ ಬಿ ಬ್ಯಾಕ್. ಸೊ ಎರಡು ಕಡೆ ಐ ಮೇಕಪ್ ಮುಗ್ದಿದೆ. ಈಗ ಬ್ಲಷ್ ಹಾಕ್ಕೊತಾ ಇದ್ದೀನಿ. ಅಗೇನ್ ಇಟ್ಸ್ ಫ್ರಮ್ ಮಾರ್ಸ್ ಫ್ಲಶ್ ಆಫ್ ಲವ್ ಅನ್ನೋ ಒಂದು ಶೇಡ್. ಜಾಸ್ತಿ ಹಾಕೋತಾ ಇಲ್ಲ. ಹೈಲೈಟರ್ಗೆ ಅಗೇನ್ ಮಾರ್ಸ್ ಅವ್ರದ್ದು ಬೇಕ್ಡ್ ಬ್ಲಷರ್ ಅನ್ನೋ ಒಂದು ಈ ಹೈಲೈಟರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಯಾವ ಮೇಕಪ್ ಪ್ರಾಡಕ್ಟ್ ಕೂಡ ಮಾರ್ಸಿಂದ ಸ್ಪಾನ್ಸರ್ ಆಗಿಲ್ಲ, ಬಿಕಾಸ್ ಇದು ಒಂದು ಅಫೋರ್ಡಬಲ್ ಬ್ರ್ಯಾಂಡ್ ಆಗಿರೋದ್ರಿಂದ ಆ್ಯಂಡ್ ಪ್ರಾಡಕ್ಟ್ಸ್ ಕೂಡ ಚೆನ್ನಾಗಿರೋದ್ರಿಂದ ನನ್ನ ಹತ್ರ ಇರೋವಂಥ ಪ್ರಾಡಕ್ಟ್ಸ್ ಎಲ್ಲ ಆಲ್ಮೋಸ್ಟ್ ಮಾರ್ಸ್ದೆ. ಲಿಪ್ಸ್ಟಿಕ್ಗೆ ಐ ಹ್ಯಾವ್ ಅಗೇನ್ ಫ್ರಮ್ ಮಾರ್ಸ್. ಇದರ ಶೇಡ್ ಬಂದುಬಿಟ್ಟು 09 ಬಾಲಿವುಡ್ ಸರ್ಪ್ರೈಸ್ ಅಂತ. ದಿಸ್ ಶೇಡ್ ಇಸ್ ಜಸ್ಟ್ ವಾವ್. ಆ್ಯಂಡ್ ರಚಿತಾ ರಾಮ್ ಅವರು ಕೂಡ ಬ್ರೌನ್ ಲಿಪ್ಸ್ನ ಯೂಸ್ ಮಾಡಿದ್ದಾರೆ, ಐ ಮೀನ್ ಬ್ರೌನ್ ಲಿಪ್ಸ್ಟಿಕ್ನ. ಹಾಗಾಗಿ ಐ ಆಮ್ ಯೂಸಿಂಗ್ ದಿಸ್ ಒನ್. ಸೆಟ್ಟಿಂಗ್ ಸ್ಪ್ರೇನ ಹಾಕ್ಕೊಂಡ್ರೆ ನನ್ನ ಒಂದು ಮೇಕಪ್ ಲುಕ್ ಕಂಪ್ಲೀಟ್ ಆಗುತ್ತೆ. ಫಿಕ್ಸರ್ ಸ್ಪ್ರೇ ಬಂದುಬಿಟ್ಟು ಇನ್ಸೈಟ್ ಅವ್ರದ್ದು. ಸೊ ಈ ರೀತಿಯಾಗಿ ನನ್ನ ಮೇಕಪ್ ಲುಕ್ ಟರ್ನ್ ಆಗಿದೆ. ರಚಿತಾ ರಾಮ್ ಅವರು ಆ ಸಾಂಗಲ್ಲಿ ಒಂದು ಪರ್ಟಿಕ್ಯುಲರ್ ಡ್ರೆಸ್ ಹಾಕಿದ್ದಾರೆ. ಡ್ರೆಸ್ ಅಂತಂದರೆ ಲೈಕ್ ಕ್ರಾಪ್ ಟಾಪ್ ಮತ್ತು ಸ್ಕರ್ಟ್ ಥರದ್ದು. ಸೊ ನನ್ನ ಸೇಮ್ ಕಾಂಬಿನೇಷನ್ನು ಸ್ಕರ್ಟ್ ಹಾಗೆ ಕ್ರಾಪ್ ಟಾಪ್ ಇತ್ತು. ಪರ್ಟಿಕ್ಯುಲರ್ ಡ್ರೆಸ್ನ ಹಾಕ್ಕೊಂಡು ಐ ವಿಲ್ ಬಿ ಬ್ಯಾಕ್. ಸೊ ಆಗಿತ್ತು ನನ್ನ ಫುಲ್ ಲುಕ್. ಸೊ ಇಯರಿಂಗ್ಸ್ ನಾನೇನು ಚೇಂಜ್ ಮಾಡೋಕ್ಕೆ ಹೋಗ್ತಿಲ್ಲ. ಅವರು ಒಂದು ವೈಟ್ ಸ್ಟಡ್ನ ಹಾಕಿದ್ದಾರೆ. ಇದು ಕೂಡ ಸಿಮಿಲರ್ ಆಗೇ ಇದೆ, ಹಾಗಾಗಿ ಐ ಆಮ್ ನಾಟ್ ಗೋನಾ ಚೇಂಜ್ ದ ಇಯರಿಂಗ್. ಅದು ಬಿಟ್ಟರೆ ದಿಸ್ ಈಸ್ ಮೈ ರೀಕ್ರಿಯೇಷನ್. ಈ ರೀತಿಯಾಗಿ ನಾನು ಒಂದು ಲುಕ್ನ ರೀಕ್ರಿಯೇಟ್ ಮಾಡಿದ್ದೀನಿ. ಸ್ಪೆಕ್ಸ್ ಬಿಡಿ, ಸ್ಪೆಕ್ಸ್ನ ಅವಾಯ್ಡ್ ಮಾಡಿ ಆ್ಯಂಡ್ ಜಸ್ಟ್ ಲುಕ್ ಅಟ್ ಮೈ ಮೇಕಪ್ ಆ್ಯಂಡ್ ದ ಔಟ್ಫಿಟ್. ಇದರಲ್ಲಿ ಅಷ್ಟೇ ನಾನು ಕಾನ್ಸಂಟ್ರೇಟ್ ಮಾಡಿರೋದು. ಸೊ ಎಸ್, ಇಷ್ಟ ಆಗಿದ್ದರೆ ಪ್ಲೀಸ್ ಮೇಕ್ ಶೋರ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.